ಆದರೆ ಕೇಸುಗಳು ಸಾವಿರಾರು ಇದೆ. ಆದರೆ ಒತ್ತಡಗಳು, ಇದು ನಮ್ಮದು ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ಪ್ರತಿನಿತ್ಯ ಕಕ್ಷಿದಾರರು ವಕೀಲರ ಆಫೀಸ್ಗಳಿಗೆ ಹೋಗಿ ನಮ್ಮ ಡೇಟ್ಗಳು ಲಾಂಗ್ ಹೋಗ್ತಾ ಇದೆ, ನಮ್ಮದ್ರಲ್ಲಿ ಆರ್ಡರ್ಸ್ ಆಗ್ತಾ ಇಲ್ಲ, ನಮ್ಮ ಕೇಸ್ ಮುಗಿತಾ ಇಲ್ಲ ಅನ್ನೋದು ಎಲ್ಲ ವಕೀಲರ ಆಫೀಸ್ಗಳಲ್ಲಿ. ಅದನ್ನ ಸೀನಿಯರ್ ವಕೀಲರುಗಳಾದ್ರೆ ಮ್ಯಾನೇಜ್ ಮಾಡ್ತಾರೆ, ದೊಡ್ಡ ಲಾಯರು ನಮ್ಗೆ ಗೆದ್ದು ಕೊಡ್ತಾರೆ ಅಂತ. ಸಣ್ಣ ಲಾಯರ್ಗಳು ಅಂದ್ರೆ ಕಿರಿಯ ವಕೀಲರುಗಳಿಗೆ ಕೇಸ್ಗಳು ಕೊಟ್ಟಾಗ ಈ ಡೇಟ್ಸ್ ಅವು ಫಸ್ಟ್ ಹಿಯರಿಂಗು ಇನ್ನು ಎಮರ್ಜೆನ್ಸಿ ನೋಟಿಸ್ ಅಂತವಾಗಿದ್ದಾಗ ಈ ಜೂನಿಯರ್ ವಕೀಲರಿಗೆ ಯಾರಾದರೂ ಹೊಸ ಕೇಸ್ ಕೊಟ್ಟಿದ್ದು ಅದೊಂದು 3 ತಿಂಗಳಿಗೋ 4 ತಿಂಗಳಿಗೋ ಮೊದಲನೇ ಡೇಟ್ ಹಾಕ್ಬಿಟ್ರೆ ಇವರು ಒಂದು ನೋಟಿಸ್ ಇಶ್ಯೂ ಮಾಡ್ಸಕ್ಕೆ ಒಂದು 4 ತಿಂಗಳ ಡೇಟು ನವೆಂಬರ್ಗೋ ಡಿಸೆಂಬರ್ಗೋ ಕೊಟ್ಟವ್ರೆ. ಇವ್ರಿಂದ ನಮ್ಮ ಕೇಸ್ ಎಷ್ಟು ಮಾತ್ರ ಗೆದ್ದು ಕೊಡ್ಬೋದು, ಆ NOC ಕೊಡ್ರಪ್ಪ ಅಂತ ಕಿರಿಯ ವಕೀಲರ ಹತ್ರ ಕೇಳಂತ ಸಂದರ್ಭಗಳಿರುತ್ತೆ. ಆದ್ರಿಂದ ತಮಗೆ ನ್ಯಾಯಾಧೀಶರಿಗೆ ಒತ್ತಡ ಇದೆ ಅನ್ನೋದು ನಮಗೆ ಗೊತ್ತಿದೆ. ಸ್ವಲ್ಪ ಎವಿಡೆನ್ಸ್ ಮ್ಯಾಟ್ರ್ಗಳು ಅಂತವು ಇಂಟ್ರೆಸ್ಟ್ ಇಲ್ಲದೆ ಇರೋರನ್ನ ಸ್ವಲ್ಪ ಲಾಂಗ್ ಹಾಕೊಂಡು ಇಂಟ್ರೆಸ್ಟ್ ಇರೋರನ್ನ ಎವಿಡೆನ್ಸ್ ಮಾಡಿಕೊಂಡು ಈ ನೋಟಿಸ್ಗಳಲ್ಲಿ ಎಂಟ್ರಿ ಮಾಡಿಲ್ಲದೆ ಇರೋಂಥ ಕೇಸ್ಗಳನ್ನ ಸ್ವಲ್ಪ ಹತ್ತಿರದಲ್ಲಿ ಡೇಟ್ಗಳು ಅವರ ಅಪಿಯರೆನ್ಸ್ ಮೇಲೆ ನೋಡಿಕೊಂಡು ರಿಕ್ವೆಸ್ಟ್ ಮೇಲೆ ಮಾಡಬೇಕು ಅಂತ ಒಂದು. ಎರಡನೇದು, ನ್ಯಾಯಾಲಯದ ಸಿಬ್ಬಂದಿಯವರು ನಮ್ಮ ವಕೀಲರ ಜೊತೆ ಒಂದು ಉತ್ತಮವಾದ ಒಂದು ಸಂಪರ್ಕವ ಇಟ್ಕೊಂಡಿರ್ಬೇಕು, ಒಂದು ಒಳ್ಳೆ ಬಾಂಧವ್ಯ ಇರಬೇಕು, ಅವರಿಗೆ ಒಳ್ಳೆ ರೀತಿಯಲ್ಲಿ ಸಹಕರಿಸಬೇಕು. ಆ ನಿಟ್ಟಿನಲ್ಲಿ ತಾವು ಎಲ್ಲ ಸಿಬ್ಬಂದಿಯವರಿಗೆ ಒಂದು ಸೂಚನೆ ಕೊಡಬೇಕು. ನಾನು ಅದರಲ್ಲಿ ಬಹುಮುಖ್ಯವಾಗಿ ಹೇಳೋದೇನು ಅಂತಂದ್ರೆ, ಈ ಪ್ರೋಸೆಸ್ಸು ನೋಟಿಸ್ಗಳು ಯಾರು ಫಾಲೋ ಅಪ್ ಮಾಡ್ತಾರೆ ಅವ್ರದ್ದು ಮಾತ್ರ ಹೋಗ್ತಾ ಇದೆ ಅನ್ನೋದು ನಮ್ಮ ಗಮನದಲ್ಲಿದೆ. ಅಂದ್ರೆ ನಾವು ಹಿಂದೆ ಬಿಡ್ಬೇಕು, ಅವ್ರ ಹಿಂದೆ ಯಾರು ಈ ನೋಟಿಸ್ ಸರ್ವರ್ಗಳು ಅಮೀನಾ ಹಿಂದೆ ಹೋಗಿ ನಾವೇ ನಿಂತು ನೋಟಿಸ್ ಬರೆಸಿ ಅವ್ನು ಬೆನ್ನತ್ತಿ ಮಾಡಿದ್ರೆ ನೋಟಿಸ್ ಜಾರಿ ಆಗ್ತಾ ಇದೆ, ಇಲ್ಲ ಅದು ಆಟೋಮೆಟಿಕ್ ಆಗಿ ಕೋರ್ಟ್ ಕೆಲಸಪ್ಪ ಅದ್ರ ಪಾಡಿಗೆ ಅದಾಗುತ್ತೆ ಅಂತಂದ್ರೆ ನಾವು 2 ವರ್ಷ ಆದ್ರೂ ಆಗಲ್ಲ, 3 ವರ್ಷ ಆದ್ರೂ ಆಗಲ್ಲ. ಕಕ್ಷಿದಾರನ ಬಂದು ಒಂದು ನೋಟಿಸ್ ಜಾರಿ ಮಾಡ್ಸಕ್ಕೆ 2 ವರ್ಷ ಆಯ್ತು, ನೀವು ಇನ್ನು ಕೇಸ್ ಏನ್ ಮಾಡ್ತೀರಿ ಅನ್ನೋ ತರದಲ್ಲಿ ಸಂದರ್ಭ ಬರ್ತಾ ಇದೆ. ಅದನ್ನ ಸಿಬ್ಬಂದಿ ಕೊರತೆ ಇದೆ ಅನ್ನೋದನ್ನು ನಾವು ಮನಗಂಡಿದ್ದೀವಿ. ಅದ್ರ ಜೊತೆಗೆ ಹೆಚ್ಚಿನ ಸಿಬ್ಬಂದಿಯನ್ನ ನೇಮಕ ಮಾಡೋದಕ್ಕೆ ನಾವು ನ್ಯಾಯಾಧೀಶರ ಜೊತೆ ಶ್ರಮಿಸ್ತೀವಿ. ಡಿಸ್ಟ್ರಿಕ್ಟ್ ಕೋರ್ಟ್, ಜಿಲ್ಲಾ ನ್ಯಾಯಾಲಯಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವು ಆ ಪ್ರೋಸೆಸಿಂಗ್ ಇದನ್ನ ಅಂದ್ರೆ ಕೆಲವೊಂದು ಕೇಸ್ಗಳಲ್ಲಿ ನೋಟಿಸ್ ಇಶ್ಯೂ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಸಿಬ್ಬಂದಿ ವರ್ಗದವರು ಪೆಂಡಿಂಗ್ಗಳಲ್ಲಿ ಆ ನೋಟಿಸ್ಗಳನ್ನು ಬರೆದು ಇಮಿಡಿಯೇಟ್ ಆಗಿ ಆ ನೋಟಿಸ್ ಜಾರಿಯಾಗಿ 1-2 ಡೇಟ್ಗಳಲ್ಲಿ ಜಾರಿಯಾದರೆ ಕಕ್ಷಿದಾರರಿಗೆ ಮತ್ತು ಕಿರಿಯ ವಕೀಲರಿಗೆ ಅನುಕೂಲಗಳಾಗುತ್ತೆ ಅನ್ನೋದು ಒಂದು ಸಂದರ್ಭದಲ್ಲಿ ತಿಳಿಸ್ತಾ, ಇದ್ರ ಜೊತೆಗೆ ಕಾಪಿ ಅಪ್ಲಿಕೇಶನ್ಗಳು ಹಾಕಿದಾಗ ಅದು ಆಟೋಮೆಟಿಕ್ ಆಗಿ ಒಂದು ಕಾಪಿ ಅಪ್ಲಿಕೇಶನ್ ಹಾಕಿದಾಗ ನಮ್ಮ ಸಿಟಿ ಕೋರ್ಟ್ಗಳಲ್ಲಿ ನಾವು ನೋಡಿದ್ದೀವಿ. ರೂರಲ್ ಕೋರ್ಟ್ಗೂ ಸಿಟಿ ಕೋರ್ಟ್ಗೆ ಏನು ವ್ಯತ್ಯಾಸ ಅಂದ್ರೆ, ರೂರಲ್ ಕೋರ್ಟಲ್ಲಿ ಸಿಬ್ಬಂದಿ ಕೊರತೆ ಇರ್ತದೆ, ಸಿಟಿ ಕೋರ್ಟಲ್ಲಿ ಸಿಬ್ಬಂದಿ ಕೊರತೆ ಇರಲ್ಲ. ನಮ್ಮ ಸಿಟಿ ಕೋರ್ಟಲ್ಲಿ ನಾವು ನೋಡಿದ್ದೀವಿ ಎಲ್ಲ ಪ್ರಾಕ್ಟೀಸ್ ಮಾಡುವಾಗ. ಅಪ್ಲಿಕೇಶನ್ ಈಗ ಹಾಕ್ಬಿಟ್ಟು ಬಂದ್ರೆ ನೆಕ್ಸ್ಟ್ ಮೆಸೇಜ್ ಬಂದಿರ್ತದೆ, ಅದ್ರ ಟೈಮ್ ಅದ್ರ ಪಾಡ್ಕದು ಆಗಿರ್ತದೆ. ನಾವು ಕಚೇರಿ ಒಳಗಡೆನೆ ಹೋಗಂಗಿಲ್ಲ, ಕೌಂಟ್ರಲ್ಲಿ ರಿಸೀವ್ ಮಾಡ್ಕೋಬಹುದು ಅಂತ ಒಂದು ಸನ್ನಿವೇಶ ಇದೆ. ಇಲ್ಲಿ ಸಮಸ್ಯೆಗಳಿದೆ, ಮೂಲಭೂತವಾಗಿ ಸ್ಥಳದ ಸಮಸ್ಯೆ ಇದೆ, ಸಿಬ್ಬಂದಿ ಕೊರತೆ ಇದೆ, ಕೇಸಸ್ ಜಾಸ್ತಿ ಇದೆ, ಅದೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಆದರೂ ಸಹ ನಾವು ಸಿಬ್ಬಂದಿ ವರ್ಗದವರಿಗೆ ಇದನ್ನ ತಿಳಿಸ್ಕೊಡ್ಬೇಕು. ಜೊತೆಗೆ ಇದು ನನ್ನ ರಿಕ್ವೆಸ್ಟ್, ಕಿರಿಯ ವಕೀಲರು ಕೆಲವೊಂದು ಕೇಸುಗಳು, ಹೊಸ ಕೇಸುಗಳು, ಇಂಜೆಕ್ಷನ್ ಸೂಟು ಅಂತವೆಲ್ಲ ಕಿರಿಯ ವಕೀಲರು 2 ವರ್ಷ 3 ವರ್ಷದ ವಕೀಲರುಗಳು ಒಂದು ಅಪಿಯರೆನ್ಸ್ ಆದಾಗ ಅವರು ಸರಿಯಾಗಿ ಅದನ್ನ ಪ್ರೆಸೆಂಟೇಷನ್ ಮಾಡೋದ್ರಲ್ಲಿ ಸ್ವಲ್ಪ ವಿಫಲರಾಗ್ಬೋದು. ಬಟ್ ಕೇಸ್ ಮೆರಿಟ್ಸ್ ಇರುತ್ತೆ, ಅದನ್ನ ಗುರುತಿಸಿ ಅವ್ರಿಗೊಂದೊಂದು ಎಂಟ್ರಿ ಮಾಡ್ರು ಕೊಟ್ರೆ, ಅವರು ಒಂದು ಆರ್ಡರ್ ಕೊಡಿಸಿದ್ರಪ್ಪ ನಮ್ಮ ಲಾಯರು, ಚಿಕ್ಕ ಲಾಯರ್ ಆದ್ರೂ ಒಳ್ಳೆ ಆರ್ಡರ್ ಕೊಡಿಸ್ಬಿಟ್ರು ಅನ್ನೋದು ಅವರು ಒಂದು ಇಂಪ್ರೂವ್ಮೆಂಟ್ಗೆ ಒಂದು ಸಹಕಾರಿಯಾಗುತ್ತೆ. ಜೊತೆಗೆ ಈ ಸೀನಿಯರ್ ಲಾಯರ್ಗಳಿಗೂ ನಾನು ಅದನ್ನ ವೆಕೇಟ್ ಮಾಡಿಸ್ತೀನಿ ಅಂತ ಅವ್ರಿಗೂ ಒಂದು ಅವಕಾಶ ಸಿಗುತ್ತೆ, ಒಂದು ಒಳ್ಳೆ ವಾತಾವರಣ. ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಕೀಲರು ನಾವು ದಿನನಿತ್ಯ ಕಕ್ಷಿದಾರರಿಗೋಸ್ಕರ ಹೋರಾಟ ಮಾಡ್ತಕ್ಕಂಥವ್ರೆ ಹೊರತು ನಮಗೋಸ್ಕರ ಅಲ್ಲ. ನಾವು ಬೆಳಗ್ಗೆ ಬಂದ್ರೆ ನಮ್ಮ ಹೆಂಡತಿ ಮಕ್ಕಳು ಏನಾದ್ರು ಅಂತ ಗೊತ್ತಾಗಲ್ಲ, ಫೋನ್ಗಳೇ ರಿಸೀವ್ ಮಾಡಲ್ಲ. ಇಲ್ಲಿ ಕೇಸು ತಿರುಗಿ ಮನೆಗೆ ಹೋದಾಗ, ಯಾಕೆಂದ್ರೆ ಕಕ್ಷಿದಾರರಿಗೋಸ್ಕರ ಬದುಕಿರ್ತಕ್ಕಂಥವರು ವಕೀಲರು. ಯಾಕೆಂದ್ರೆ ನಾವು ಕಕ್ಷಿದಾರನೇ ನಂಬಿಕೊಂಡು ವೃತ್ತಿ ಮಾಡ್ತಕ್ಕಂಥವ್ರು. ಜೊತೆಗೆ ಸಮಾಜವನ್ನ ತೀಡಿ ನಾವು ಕಕ್ಷಿದಾರರು ಏನಾದರೂ ತಪ್ಪು ದಾರಿಗೆ ಹೋದಾಗ, ತಪ್ಪು ಮಾತಾಡಿದಾಗ ಈ ತರ ಮಾತಾಡಬೇಕು, ನ್ಯಾಯಾಲಯಗಳಲ್ಲಿ ಈ ರೀತಿ ಇರಬೇಕು, ಸಮಾಜದಲ್ಲಿ ಈ ರೀತಿ ನೀವು ಬಿಹೇವ್ ಮಾಡಬೇಕು ಅನ್ನೋದನ್ನೆಲ್ಲ ತಿಳಿಸ್ಕೊಡ್ತಕ್ಕಂಥ ನಾವು ಸಮಾಜಮುಖಿಗಳು, ಬಹುಮುಖಿಗಳು ಎಲ್ಲ ವಿಚಾರಗಳನ್ನ ತಿಳಿದಿರ್ತಕ್ಕಂಥವ್ರು ವಕೀಲರು. ಆದ್ರಿಂದ ನಾನು ಮತ್ತೊಮ್ಮೆ ಇದನ್ನು ತಾವು ಅನ್ಯತಾ ಭಾವಿಸಬಾರ್ದು.